ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಎಲ್ಲಾ ರಾಜಕೀಯ ಬದಲಾವಣೆಗಳು ಈಗ ಸ್ಟಾರ್ಟ್ ಆಗಿದೆ. ಪಕ್ಷಗಳ ವಿಚಾರಕ್ಕಾಗಿರ್ಲಿ ಅಥವಾ ಹಲವಾರು ಗ್ಯಾರಂಟಿಗಳ ವಿಚಾರಕ್ಕಾಗಿರ್ಲಿ, ಗ್ಯಾರಂಟಿಗಳನ್ನ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ, ಈಗ ಆಡಳಿತ ಪಕ್ಷದವರು ಹೇಳ್ತಿದ್ದಾರೆ. ಒಂದಾದ್ಮೇಲೆ ಒಂದು ಗ್ಯಾರಂಟಿ ಒಂದಾದ್ಮೇಲೆ ಒಂದು ಗ್ಯಾರಂಟಿಗಳನ್ನ ಕೊಡ್ತಾನೆ ಇದ್ದಾರೆ. ಜನರನ್ನ ಮನಸ್ಸನ್ನ ಸೆಳೆಯೋದುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಇನ್ನೊಂದು ಕಾಯ್ದೆ, ಇನ್ನೊಂದಲ್ಲ ಇನ್ನು 2 ಕಾಯ್ದೆಯನ್ನ ತರಬೇಕು ಅಂತ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡಿದೆ. ಬಿಗ್ ಶಾಕ್ ಅನ್ನ ನೀಡಿದೆ. ಆಗ್ಬೇಕಾಗಿದ್ದೆ ಇವೆರಡು ಕಾಯ್ದೆಗಳು. ಏನಂತಂದ್ರೆ ಇದು ಮೊದಲೇ ಆಗ್ಬೇಕಾಗಿತ್ತು ಈ ಕಾಯ್ದೆಗಳು. ಹಾಗಾದ್ರೆ ಆ ಕಾಯ್ದೆ ಯಾವುದು, ಅದರಿಂದ ಅಷ್ಟು ಉಪಯೋಗನ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಇದೊಂದು ಬಿಗ್ ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಈ ಒಂದು ಕಾಯ್ದೆಯನ್ನ ನಿಜಕ್ಕೂ ತರಬೇಕಾಗಿರುವಂತಹ ವಿಚಾರವೇ ಅದು. ಒಂದೇದೇನು ಅಂತಂದ್ರೆ ಪರೀಕ್ಷಾ ಕ್ರಮ. ಈ ಪರೀಕ್ಷಾ ಕ್ರಮದಲ್ಲಿ ಏನಾಗ್ತಿದೆ ಅಂತಂದ್ರೆ ನಿಜಕ್ಕೂ ಕಷ್ಟಪಟ್ಟು ಓದಿ ಪಾಸ್ ಆದವರು ಖುಷಿಯಿಂದ ಇರಬೇಕು, ಸೆಟ್ಲ್ ಆಗ್ಬೇಕು, ಭವಿಷ್ಯವನ್ನ ನೋಡ್ಬೇಕು, ನಾನೇನೋ ಸಂಪಾದನೆಯನ್ನ ಮಾಡಬೇಕು ಅಂತ CET ಎಕ್ಸಾಮ್ಗಳಿಗೆ ಕಟ್ಟಿರ್ತಾರೆ, ನೆಟ್ ಎಕ್ಸಾಮ್ಗಳಿಗೆ ಕಟ್ಟಿರ್ತಾರೆ. ಈ ಗ್ಯಾಪ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ವಶನ್ ಲೀಕ್ ಆಗೋದು, ಇಲ್ಲ ಇನ್ಯಾವುದೋ ಅನ್ಯಾಯ ನಡೆಯೋದು, ಈ ತರ ವಿಚಾರಗಳು ನಡೀತಾನೆ ಇರುತ್ತೆ. ಇದನ್ನ ಕಂಟ್ರೋಲ್ಗೆ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲು ಅದೊಂದು ಕಾಯ್ದೆಯನ್ನ ಜಾರಿಗೆ ತರಲು ನಿಂತುಕೊಂಡಿದೆ. ಅಂದ್ರೆ ಲೋಕಸಭಾ ಎಲೆಕ್ಷನ್ಗೂ ಮುನ್ನ, ಅಂದ್ರೆ ಈಗ ಏನು ಮಧ್ಯಂತರದ ಬಜೆಟ್ ಆಯ್ತಲ್ಲ, ನೆಕ್ಸ್ಟ್ ಬರುವಂತಹ ಬಜೆಟ್ ಅಲ್ಲಿ ಈ ಪಾಯಿಂಟ್ಸ್ ಗಳನ್ನು ಸೇರಿಸಿಕೊಳ್ಳುವಂತಹ ಎಲ್ಲಾ ಆಲೋಚನೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ಪರೀಕ್ಷಾ ಕ್ರಮವನ್ನ ಸರಿಯಾಗಿ ಮಾಡಬೇಕು, ಕಷ್ಟಪಟ್ಟು ಓದಿರುವಂತಹ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇದೊಂದು ಕಾಯ್ದೆಯನ್ನ ತರಲು ಮುಂದಾಗಿದೆ. ಏನಾದ್ರೂ ಪರೀಕ್ಷಾ ಕ್ರಮದಲ್ಲಿ ಕ್ವಶನ್ ಪೇಪರ್ ಅನ್ನ ಲೀಕ್ ಮಾಡೋದಾಗಿರಬಹುದು ಅಥವಾ ನೋಡ್ಕೊಂಡು ಕೇಳ್ಕೊಂಡು ಬರೆಯೋದಂತ ಆಗಿರಬಹುದು, ಈ ಕೃತ್ಯವನ್ನ ಎಸಗಿದರೆ, ಈ ಕೃತ್ಯವನ್ನ ಮಾಡಿದರೆ ಅದು ನಿಜಕ್ಕೂ ಚೆನ್ನಾಗಿ ಓದ್ಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳ ಮೇಲೆ ನಿಜಕ್ಕೂ ಪರಿಣಾಮವನ್ನ ಬಿದ್ದೇ ಬೀರುತ್ತೆ. ಕರ್ನಾಟಕ ಒಂದೇ ಅಲ್ಲ, ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು. ರಾಜಸ್ಥಾನದಲ್ಲಿ ಮತವನ್ನ ಕೇಳೋಕೆ ಹೋದಾಗ ಅಥವಾ ಈ ಚುನಾವಣೆ ಸಮಯದಲ್ಲಿ ಇದೇ ಮೇನ್ ಪಾಯಿಂಟ್ ಆಗಿತ್ತು. ಪರೀಕ್ಷಾ ಕ್ರಮವನ್ನ ಬದಲಾಯಿಸಿ ಅಂತಾನೆ ಹೇಳ್ತಿದ್ರು ಸಾರ್ವಜನಿಕರು. ನಿಜಕ್ಕೂ ಇದೊಂದು ಪರೀಕ್ಷಾ ಕ್ರಮ ಇದೆಯಲ್ಲ, ಅದು ಚಿಕ್ಕ ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದ್ರೆ ನಿಜಕ್ಕೂ ಹೇಳಕೂಡದು. ಈ ವಿಚಾರವಾಗಿ ಒಂದು ಕಾಯ್ದೆ ಬರ್ತಾ ಇದೆ. ಜೀವಾವಧಿ ಶಿಕ್ಷೆನೂ ಆಗಬಹುದು ಅಥವಾ ಅದಕ್ಕಿಂತ ಜಾಸ್ತಿನೂ ಆಗಬಹುದು, ಅಥವಾ 10 ಕೋಟಿಯ, ಅಂದ್ರೆ 1 ಕೋಟಿ ಆಗಿರ್ಬೋದು, 10 ಕೋಟಿ ಆಗಿರ್ಬೋದು, ಅದನ್ನ ಕೋಟಿ ಕಟ್ಟುವಂತಹ ಪರಿಸ್ಥಿತಿನೂ ಬರ್ಬೋದು. ಅದು ವಿದ್ಯಾರ್ಥಿಗಲ್ಲ, ಈ ವಿದ್ಯಾರ್ಥಿಯ ಹಿಂದೆ ಗುಂಪುಗಳು ಇರ್ತಾವಲ್ಲ, ಆ ಗುಂಪಿನವರು ಏನಾದ್ರೂ ಕೆಲಸ ಮಾಡಿದ್ರೆ, ಈ ಕೃತ್ಯವನ್ನ ಎಸಗಿದ್ರೆ, ಕ್ವಶನ್ ಪೇಪರ್ ಲೀಕ್ ಮಾಡಿದ್ರೆ ನಿಜಕ್ಕೂ ಇದು ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬಿದ್ದೇ ಬೀಳುವಂತಹ ಪಾಯಿಂಟ್ಸ್ ಇದು. ಅವರಿಗೆ ಜೀವಾವಧಿ ಶಿಕ್ಷೆ, 10 ವರ್ಷ ಶಿಕ್ಷೆ ಅಂತೂ ಪಕ್ಕ ಆಗುತ್ತೆ. ಅದರ ಮೇಲೆ ಏನಾದ್ರೂ ಹೆಚ್ಚಿಗೆ ಆಯ್ತು ಅಂತ ಆದ್ರೆ ಜೀವಾವಧಿ ಶಿಕ್ಷೆನೂ ಆಗಬಹುದು, 1 ಕೋಟಿ ಕಟ್ಟುವಂತಹ ಪರಿಸ್ಥಿತಿನಾದ್ರೂ ಆಗಬಹುದು. ಕಟ್ಟುನಿಟ್ಟಿನ ಕ್ರಮ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ರಾಜಸ್ಥಾನದಲ್ಲಿ CET ಏನು ಪರೀಕ್ಷೆ ಇತ್ತಲ್ಲ, ಆ CET ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತದ್ದು ಕಂಡು ಬಂದಿದೆ. ಹಾಗೆ ಹರಿಯಾಣದಲ್ಲಿ ಗ್ರೂಪ್ D ಎಕ್ಸಾಮ್ ಅನ್ನ ಬರಿಬೇಕಾದ್ರೆ ಪ್ರಶ್ನೆ ಪೇಪರ್ ಲೀಕ್ ಆಗಿರೋದು, ಅಥವಾ ನ್ಯಾಯಯುತವಾಗಿ ಓದಿ ಎಕ್ಸಾಮ್ಗೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಇದು ಸಹಿಸೋಕ್ಕಾಗಲ್ಲ. ಇನ್ನೊಂದು ವಿಚಾರ, ಗುಜರಾತ್ ನಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಬರಿಬೇಕಾದ್ರೂ ಕೂಡ ಈ ಘಟನೆಗಳು ನಡೆದಿದೆ. ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಇದು ಆಗ್ಬೇಕಾಗಿರುವಂತಹ ವಿಚಾರವಾಗಿದೆ. ಇನ್ನೊಂದು ವಿಚಾರಕ್ಕೆ ಹೇಳಬೇಕು ಅಂತಂದ್ರೆ, ಈಗ ಬೀದಿ ದೀಪ ಕಾಣಿಸ್ತಾ ಇದೆ, ಕಿಡಿಗೇಡಿಗಳು ಬಿಡಲ್ಲ, ಅದು ಸರ್ಕಾರದ್ದಲ್ವಾ, ನಮ್ದೇನಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಕಲ್ಲು ಹಾಕಿ ನೋಡೇ ಬಿಡೋಣ, ಯಾವ ತರ ಸೌಂಡ್ ಬರುತ್ತೆ ನೋಡೋಣ ಅಂತ ಬೀದಿ ದೀಪ ಕಲ್ಲು ಒಗೆಯೋದಾಗಿರ್ಬೋದು, ಅಥವಾ ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡೋದಾಗಿರಬಹುದು. ಈ ಕೆಲಸಗಳನ್ನ ನಮ್ಮ ಸುತ್ತಮುತ್ತಲಿನ ಜನಗಳೇ ಮಾಡೋದು. ಅವರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕಾದಿದೆ. ಅದೇನು ಅಂತಂದ್ರೆ, ನೀವು ಅಷ್ಟು ಏನಾದ್ರೂ ಕಿಜಿಬಿ ಕೆಲಸಗಳನ್ನ ಮಾಡಿ ಜೈಲಿಗೆ ಏನಾದ್ರು ಹೋದ್ರಿ, ಸಾರ್ವಜನಿಕ ಏನು ಇದೆಯಲ್ಲ, ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡಿ ಅಥವಾ ಹಾನಿಯನ್ನ ಮಾಡಿ ಜೈಲಿಗೆ ಹೋದ್ರಿ, ಸಿಕ್ಕಾಕೊಂಡು ಬಿದ್ರಿ ಅಂತ ಆದ್ರೆ, ನಿಮಗೆ ಜಾಮೀನ್ ಬೇಕು ಅಂತ ಆದ್ರೆ, ನೀವು ಮಾಡಿರುವ ಕೃತ್ಯದ ಕೆಲಸ ಇದೆಯಲ್ಲ ಅದರ ನಷ್ಟವನ್ನ ಭರಿಸಬೇಕು. ಆ ನಷ್ಟವನ್ನ ಭರಿಸಿದ ಮೇಲೆ ನಿಮಗೆ ಜಾಮೀನ್ ಸಿಗೋದು. ಏನೋ ಜಾಮೀನ್ ಸಿಗುತ್ತೆ, ನಾವು ಬಂದ್ಬಿಡೋಣ. ಸರ್ಕಾರದ ಆಸ್ತಿ ಅಂತಂದ್ರೆ ಅದು ಸಾರ್ವಜನಿಕರ ಆಸ್ತಿ.
ಅದಕ್ಕೆ ಹಾಳು ಮಾಡಬಾರ್ದು, ಇದು ಕಠಿಣವಾಗಿ ಈ ಒಂದು ಕೆಲಸ ನಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ 2 ಕಾಯ್ದೆಗಳನ್ನ ನಿಜಕ್ಕೂ ಮುಂದಿನ ಬಜೆಟ್ ನಲ್ಲಿ ಸೇರಿಸುವಂತಹ ಅಷ್ಟು ಸಂದರ್ಭಗಳು ಇದೆ, ಅಷ್ಟು ಅನಿವಾರ್ಯತೆಯೂ ಕೂಡ ಇದೆ. ಒಂದು ಎಕ್ಸಾಮು ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಅದು ತೊಂದರೆ ಆಗ್ತಾ ಇತ್ತು, ಈಗ ಅದಕ್ಕೆ ಜೀವಾವಧಿ ಶಿಕ್ಷೆ ಕೊಡೋಕ್ಕೂ ಹಿಂಜರಿಯಲ್ಲ ಅನ್ನುವಂಥದ್ದು. ಇನ್ನೊಂದು ಸಾರ್ವಜನಿಕ ಏನ್ ಆಸ್ತಿ ಇದೆಯಲ್ಲ ಅದು ನಂದಲ್ಲ ಸರ್ಕಾರದ್ದು ಅಂತ ತುಂಬಾ ಜನ ಮೆರೀತಿದ್ರು. ಸಿಕ್ಕಾಕೊಂಡ್ ಬಿದ್ರೆ ಜಾಮೀನ್ ಸಿಗುತ್ತಲ್ಲ, ಜಾಮೀನ್ ಸಿಗಲ್ಲ, ನೀವು ನಷ್ಟವನ್ನ ಭರಿಸಿದ್ರೆ ಮಾತ್ರ ಜಾಮೀನ್ ಸಿಗುತ್ತೆ. ಇದು ಕೇಂದ್ರ ಸರ್ಕಾರ ಐಡಿಯಾವನ್ನ ಮಾಡ್ಕೊಂಡಿದೆ. ನೆಕ್ಸ್ಟ್ ಬಜೆಟ್ ನಲ್ಲಿ ಇದು ಮಂಡನೆ ಆಗ್ಬೋದು. ಮಧ್ಯಂತರದ ಬಜೆಟ್ ಮುಗಿತಲ್ಲ, ಈಗ ನೆಕ್ಸ್ಟ್ ಬರುವಂತಹ ಸರ್ಕಾರ ಈ ಬಜೆಟ್ ಅನ್ನ ಮಂಡನೆ ಮಾಡುತ್ತೆ ಅನ್ನುವಂಥದ್ದು ಸುದ್ದಿ ಈಗ ಎಲ್ಲಾ ಕಡೆಗೆ ಹರಿದಾಡ್ತಾ ಇರುವಂತಹ ಸುದ್ದಿ ಆಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.